ನಮಸ್ಕಾರ ಸ್ನೇಹಿತರೆ. ಮೇಷ ರಾಶಿಯವರ ಜುಲೈ ತಿಂಗಳ ರಾಶಿ ಭವಿಷ್ಯ ಹೇಗಿರುತ್ತೆ? ಮೇಷ ರಾಶಿಯವರು ಏನೆಲ್ಲ ಅದ್ಭುತ ಲಾಭಗಳನ್ನು ಪಡೆದುಕೊಳ್ತಾರೆ? ಅವರಿಗೆ ಶನಿಯ ಯೋಗ ಇದೆಯಾ? ರಾಜಯೋಗ ನಿರ್ಮಾಣವಾಗ್ತಿದೆಯಾ? ಗುರುವಿನ ಬೆಂಬಲ ಹೇಗಿದೆ? ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ? ಏನೆಲ್ಲ ನಷ್ಟಗಳನ್ನು ಅನುಸರಿಸಬೇಕಾಗತ್ತೆ? ಯಾವೆಲ್ಲ ಎಚ್ಚರಿಕೆಯ ಕ್ರಮಗಳನ್ನು ಇವರ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು? ಈ ಒಂದು ತಿಂಗಳಲ್ಲಿ ಇವರು ಕೋಟ್ಯಾಧಿಪತಿಯಾಗುವ ಯೋಗ ನಿಜಕ್ಕೂ ಕೂಡ ನಿರ್ಮಾಣವಾಗ್ತಿದೆಯಾ? ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮ್ಮದು ಕೂಡ ಮೇಷರಾಶಿಯಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿ. ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೌದು, ಮೇಷ ರಾಶಿಯವರಿಗೆ ಜುಲೈ 2025 ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೇಷ ರಾಶಿಯವರಿಗೆ ಈ ಒಂದು ಜುಲೈ ಮಾಹೆ ಬಹಳ ಅದ್ಭುತವಾಗಿದ್ದು ಸುವರ್ಣ ಯೋಗ ಆರಂಭವಾಗ್ತಿದೆ ಅಂತ ಹೇಳಬಹುದು. ಇವರಿಗೆ ಕಾಲಿಟ್ಟಲೆಲ್ಲ ದುಡ್ಡು ದುಡ್ಡು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೋಟ್ಯಾಧಿಪತಿಗಳಾಗುವ ಯೋಗ ಕೂಡ ಇದ್ದು ಮಹಾ ಮೈತ್ರಿಯ ಜೊತೆಗೆ ರಾಜ ಯೋಗ ಇವರಿಗೆ ಪ್ರಾಪ್ತಿಯಾಗ್ತಿದೆ. ನೂತನ ಸಂಬಂಧಗಳು ಇವರ ಜೀವನಕ್ಕೆ ಎಂಟ್ರಿ ಕೊಡಲಾಗಿದ್ದು ಇವರ ಸಂಬಂಧ ಬಹಳಷ್ಟು ಹಸನಾಗತ್ತೆ. ನಿಮ್ಮ ಬಾಳು ಬೆಳಗುತ್ತೆ. ನನಸಾಗ್ತಕ್ಕಂಥ ಒಂದಷ್ಟು ಕನಸುಗಳನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ. ಆ ಕನಸುಗಳೆಲ್ಲವೂ ಕೂಡ ಆಗಲೇ ಹೇಳ್ದಂಗೆ ನನಸಾಗುತ್ತೆ. ಸ್ವಂತ ಮನೆ ವಾಹನ ಖರೀದಿಯ ನಿಮ್ಮ ಕನಸು ಈ ಸಂದರ್ಭದಲ್ಲಿ ಕೈಗೂಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೀವು ಈ ಸಂದರ್ಭದಲ್ಲಿ ಹೊಸ ಹೊಸ ಯೋಜನೆಗಳನ್ನು ಹೊಸ ರೀತಿಯ ಅಭಿವೃದ್ಧಿ ಕೆಲಸಗಳಲ್ಲಿ ಕೈ ಹಾಕ್ತಾ ಇರ್ತೀರಾ. ಹೀಗಾಗಿ ಆ ಒಂದಿಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಿಮಗೆ ಹೆಚ್ಚಿನ ಪ್ರಯೋಜನಗಳನ್ನು ತಂದುಕೊಡುತ್ತೆ. ಭವಿಷ್ಯಕ್ಕಾಗಿ ನೀವು ಮಾಡ್ತಕ್ಕಂಥ ಹೂಡಿಕೆ ನಿಮಗೆ ಸಾಕಷ್ಟು ಲಾಭವನ್ನು ಕೂಡ ತಂದುಕೊಡುತ್ತೆ ಅಂತ ಹೇಳಬಹುದು. ಈಗಾಗಲೇ ಮದುವೆ ಆಗಿರ್ತಕ್ಕಂಥವರಿಗೆ ಮದುವೆಯ ಒಂದಷ್ಟು ವೈವಾಹಿಕ ಬಂಧ ಏನಿದೆ ಅದು ಮತ್ತಷ್ಟು ಚೇತರಿಕೆಯನ್ನು ಕಾಣುತ್ತೆ ಅಂತ ಹೇಳಬಹುದು. ಸತಿಪತಿಯ ನಡುವೆ ಹೊಂದಾಣಿಕೆ ಹೆಚ್ಚಾಗಲಿತ್ತು. ಈಗಿನ ಮನಸ್ತಾಪ ದೂರವಾಗಿ ಇಬ್ಬರು ಕೂಡ ಬಹಳ ಅನ್ಯೋನ್ಯತೆಯಿಂದ ಜೀವನವನ್ನು ಸಾಗಿಸ್ತೀರಾ. ವಿವಾಹ ಯೋಗ್ಯ ವಯಸ್ಕರಿಗೆ ನೂತನ ಸಂಬಂಧಗಳು ಬರುತ್ತೆ ಅಂತ ಹೇಳಲಾಗ್ತಿದೆ. ಅಂದರೆ ಈಗಾಗಲೇ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಗುರುಬಲ ಗಟ್ಟಿಯಾಗಿರೋದ್ರಿಂದ ಯಾರೆಲ್ಲ ಮದುವೆ ಆಗಬೇಕು ಅಂತ ಒಂದಷ್ಟು ವಧುವರರ ಅನ್ವೇಷಣೆಯಲ್ಲಿ ತೊಡಗಿರ್ತೀರಲ್ಲ ಅವರಿಗೆ ಇದೀಗ ಕಂಕಣ ಭಾಗ್ಯ ಕೂಡಿ ಬಂದಿರೋದ್ರಿಂದ ಮದುವೆಯ ಯೋಗ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಲಾಭ ಸಿಗಲಿದ್ದು ನೆಮ್ಮದಿಯ ನಿಟ್ಟುಸಿರನ್ನ ಇವರು ಬಿಡ್ತಾರೆ ಅಂತ ಹೇಳಬಹುದು. ಗುರು ಬುಧ ಸೂರ್ಯ ಇವರೆಲ್ಲರ ಮಹಾ ಮೈತ್ರಿಯಿಂದಾಗಿ ನಿಮಗೆ ಈಗ ಸುವರ್ಣ ರಾಜಯೋಗ ಶುರುವಾಗ್ತಾ ಇದೆ. ಹೀಗಾಗಿ ನಿಮ್ಮ ಕನಸು ನನಸಾಗುತ್ತೆ. ಬೇಡ ಬೇಡ ಅಂದರೂ ಕೂಡ ಹಣ ಸಿಗುವ ಸಾಧ್ಯತೆ ಎಲ್ಲ ಕಡೆಯಿಂದಲೂ ಗೋಚರಿಸ್ತಾ ಇರೋದ್ರಿಂದ ನಿಮ್ಮ ವ್ಯಕ್ತಿತ್ವ ಮತ್ತಷ್ಟು ಹೆಚ್ಚುತ್ತಾ ಹೋಗುತ್ತೆ. ಇದರಲ್ಲಿ ನೀವು ಸಾಕಷ್ಟು ಲಾಭವನ್ನು ಕಾಣ್ತೀರಾ. ಈಗಾಗಲೇ ಮದುವೆ ಆಗಿದ್ದು ಮಕ್ಕಳಾಗಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಯೋಗ ಕೂಡ ಇದ್ದು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮನೆಯಲ್ಲಿನ ಒಂದಷ್ಟು ನಕಾರಾತ್ಮಕ ಅಂಶಗಳು ನಿಮ್ಮ ಒಂದು ಭವಿಷ್ಯದ ಏಳಿಗೆಗೆ ತೊಡಕನ್ನು ಉಂಟು ಮಾಡ್ತಿರ್ತವೆ. ಆದರೆ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಒಂದು ರೀತಿಯ ಪಾಸಿಟಿವ್ ವೈಬ್ಸ್ ತುಂಬಿ ತುಳುಕಾಡುತ್ತೆ. ಮನೆಯನ್ನು ನೀವು ಶುಚಿಯಾಗಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಮತ್ತೆ ಮಹಾಲಕ್ಷ್ಮಿಯ ಒಂದಷ್ಟು ಪ್ರಭಾವ ನಿಮ್ಮ ಮೇಲೆ ಆಗುತ್ತೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಶನಿಯಿಂದ ಯಾವುದೇ ರೀತಿಯ ತೊಂದರೆಗಳು ಇಲ್ಲದೆ ಇರೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಗುರುಬಲ ಇರೋದ್ರಿಂದ ಹೊಸದಾಗಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಆರಂಭ ಮಾಡಬಹುದು. ಇನ್ನು ಕಚೇರಿಯಲ್ಲಿ ಸಹೋದ್ಯೋಗಿಗಳು ಕೂಡ ನಿಮಗೆ ಬೆಂಬಲವನ್ನು ಸೂಚಿಸ್ತಾರೆ. ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಿ ನಿಮಗೆ ಶಭಾಷ್ಗಿರಿಯನ್ನು ಕೊಡ್ತಾರೆ. ಹೀಗಾಗಿ ಕೆಲಸದ ಸ್ಥಳದಲ್ಲೂ ಕೂಡ ನಿಮಗೆ ಅಷ್ಟರ ಮಟ್ಟಿಗೆ ತೊಂದರೆ ಅನ್ನೋದು ಎದುರಾಗೋದಿಲ್ಲ. ನೀವು ಒಂದಷ್ಟು ಲಾಭಗಳನ್ನೇ ಕೂಡ ಗಳಿಸ್ತೀರಾ. ಈ ಒಂದು ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಒಂದಷ್ಟು ಹಣಕಾಸಿನ ಪ್ರಯತ್ನಗಳು ಕೈಗೂಡುತ್ತೆ. ಹೀಗಾಗಿ ನೀವು ಹಣಕಾಸಿನ ಒಂದಷ್ಟು ಮೂಲಗಳನ್ನು ನಿಮ್ಮ ಭವಿಷ್ಯದಲ್ಲಿ ನೀವು ಕಂಡುಕೊಳ್ತಾ ಹೋಗ್ತೀರಾ. ಎಷ್ಟು ದಿನ ನೀವು ಅನುಭವಿಸಿದಂತಹ ಒಂದಷ್ಟು ಕಷ್ಟ ಕಾರ್ಪಣ್ಯಗಳಿಂದ ಹೊರಗಡೆ ಬರೋದ್ರ ಜೊತೆಗೆ ಈ ಸಂದರ್ಭದಲ್ಲಿ ಹೊಸ ಹೂಡಿಕೆಯಿಂದಲೂ ಕೂಡ ನೀವು ಸಾಕಷ್ಟು ಲಾಭವನ್ನೇ ಕಾಣ್ತೀರಾ. ವೈಭವ ಪ್ರೇರಿತ ಜೀವನ ನಿಮ್ಮದಾಗುತ್ತೆ ಅಂತ ಹೇಳಬಹುದು.
ಇನ್ನು ಹೊಸದಾಗಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿರೋರಿಗೆ ಈ ಸಂದರ್ಭ ಬಹಳಷ್ಟು ಅದ್ಭುತವಾಗಿದ್ದು, ಶುಕ್ರ ದಶೆ ನಿರ್ಮಾಣವಾಗಿರೋದ್ರಿಂದ ನೀವು ಆರಂಭಿಸಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಾ, ಯಶಸ್ಸನ್ನು ಪಡ್ಕೊಳ್ತೀರಾ, ಸಾಕಷ್ಟು ಲಾಭವನ್ನೇ ನೀವು ಕಾಣ್ತೀರಾ ಅಂತ ಹೇಳಬಹುದು. ಹೊಸದಾಗಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಈ ಸಂದರ್ಭದಲ್ಲಿ ನೀವು ಆರಂಭ ಮಾಡೋದ್ರಿಂದ ಸಾಕಷ್ಟು ಲಾಭ ಇದೆ. ಭವಿಷ್ಯಕ್ಕಾಗಿಯೂ ಕೂಡ ನೀವು ಮಾಡ್ತಕ್ಕಂಥ ಹೂಡಿಕೆ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ತಂದುಕೊಡುತ್ತೆ, ಲಾಭವನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಪುತ್ರ ಸಂತಾನ ಪ್ರಾಪ್ತಿಯಾಗ್ತಕ್ಕಂಥ ವಿವಾಹಿತರಿಗೆ ಈ ಸಂದರ್ಭದಲ್ಲಿ ಆ ಮಗುವಿನ ಕಡೆಯಿಂದಲೂ ಒಂದಷ್ಟು ಸಿಹಿ ಸುದ್ದಿಯನ್ನು ಕಾಣ್ತಾರೆ, ಕೇಳ್ತಾರೆ ಅಂತ ಹೇಳಬಹುದು. ಆ ಮಗುವಿನ ಆಗಮನ ನಿಮ್ಮ ಮನೆಯಲ್ಲಿ ಒಂದು ರೀತಿಯ ವೈಬ್ಸನ್ನು ಕ್ರಿಯೇಟ್ ಮಾಡುತ್ತೆ, ಪಾಸಿಟಿವ್ ಎನರ್ಜಿಯನ್ನು ತುಂಬುವಂತೆ ಮಾಡುತ್ತೆ. ಹೀಗಾಗಿ ನಿಮ್ಮ ಮನೆಯಲ್ಲಿ ಒಂದು ರೀತಿಯ ವಿಶೇಷವಾದ ಶಕ್ತಿ ನೆಲೆಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ತಂದೆಯ ಆರೋಗ್ಯದ ಕಡೆ ಈ ರಾಶಿಯವರು ಗಮನವನ್ನು ಕೊಡಬೇಕಾಗುತ್ತೆ. ಇಲ್ಲವಾದರೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಹೀಗಾಗಿ ತಂದೆಯ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಿ. ಇನ್ನು ಈ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿಯ ಲಾಭ ಕೂಡ ಚೆನ್ನಾಗಿದ್ದು, ನೀವು ಪಿತ್ರಾರ್ಜಿತ ಆಸ್ತಿಯಲ್ಲಿ 1 ಪಟ್ಟು ಆಸ್ತಿಯನ್ನು ಹೆಚ್ಚಿನದಾಗಿ ಪಡಿತೀರಾ. ಯಾಕಂತಂದರೆ ನಿಮಗೆ ಸಹೋದರ ಸಹೋದರಿಯರ ಬೆಂಬಲ ಸಿಗ್ತಾ ಹೋಗುತ್ತೆ, ಕೋರ್ಟ್ ಕಚೇರಿಯಲ್ಲಿನ ಅಲೆದಾಟ ತಪ್ತಾ ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಹೂಡಿಕೆ ಮಾಡಿದ್ರೂ ಕೂಡ ಪಿತ್ರಾರ್ಜಿತ ಆಸ್ತಿಯನ್ನು ತೆಗೆದುಕೊಂಡು ಅದು ಭವಿಷ್ಯಕ್ಕೆ ನಿಮಗೆ ಸಾಕಷ್ಟು ಲಾಭವನ್ನು ತಂದುಕೊಡುತ್ತೆ. ಹಾಗೆ ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನು ನೀವು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಈ ರಾಶಿಯವರಿಗೆ ಮುಂದಿನ ದಿನಗಳು ಒಂದಷ್ಟು ಅಡಚಣೆಗಳು ಉಂಟಾಗುವ ಸಾಧ್ಯತೆ ಇದ್ದು, ಅವುಗಳನ್ನು ಬಹಳ ನೀವು ವಿಭಿನ್ನವಾಗಿ ನಿಭಾಯಿಸಬೇಕಾಗುತ್ತೆ. ನಿಮ್ಮಲ್ಲಿ ಶಕ್ತಿ ಸಾಮರ್ಥ್ಯವನ್ನು ತುಂಬಿಕೊಂಡು ಈ ಒಂದು ಕಷ್ಟ ನೋವುಗಳಾಗಿರಬಹುದು ಅಥವಾ ಒಂದಷ್ಟು ಸವಾಲುಗಳಾಗಿರಬಹುದು, ಅಡ್ಡಿ ಆತಂಕಗಳಾಗಿರಬಹುದು, ಅದೆಲ್ಲವನ್ನು ಕೂಡ ನೀವು ನಿಭಾಯಿಸಬೇಕಾಗತ್ತೆ. ಯಾಕಂತಂದರೆ ನಿಮಗೆ ಈ ತಿಂಗಳು ಪೂರ್ತಿ ಒಳ್ಳೆಯದ್ದೇ ಆಗುತ್ತೆ ಅಥವಾ ಕೆಟ್ಟದ್ದೇ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈ ತಿಂಗಳಲ್ಲಿ ಒಂದಷ್ಟು ಅಡೆತಡೆಗಳನ್ನು ಕೂಡ ಕಾಣ್ತೀರಾ, ಆದರೆ ಪೆಟ್ಟು ಬೀಳುವಷ್ಟು ಮಟ್ಟಿಗೆ ನಿಮಗೆ ಅಡೆತಡೆಗಳು ಎದುರಾಗೋದಿಲ್ಲ. ಆದರೆ ಪೆಟ್ಟುಗಳು ಬೀಳೋದಂತೂ ಸತ್ಯ. ಯಾಕಂತ ಅಂದರೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಮೈ ಮೇಲೆ ಒಂದಷ್ಟು ಗ್ರಹಚಾರಗಳನ್ನು ಎಳ್ಕೊಳ್ತೀರಾ. ಬೇಡ ಬೇಡ ಅಂದ್ರೂ ಕೂಡ ಆ ಕೆಲಸಗಳನ್ನು ಮಾಡೇ ತೀರ್ತೀನಿ ಅಂತ ನಿರ್ಧಾರವನ್ನು ಮಾಡಿ ಆ ಪ್ರಯತ್ನವನ್ನು ಮಾಡಿದಾಗ ಖಂಡಿತವಾಗಿಯೂ ಕೂಡ ನಿಮ್ಮ ಮೈ ಮೇಲೆ ನೀವು ಒಂದಷ್ಟು ತೊಡಕುಗಳನ್ನು ಎಳ್ಕೊಂಡಂತೆ ಆಗುತ್ತೆ. ಇನ್ನೂ ಕೂಡ ಈ ರಾಶಿಯವರಿಗೆ ಈಗ ಶುಕ್ರ ದಶೆ ಈಗ ತಾನೇ ಆರಂಭವಾಗ್ತಿರೋದ್ರಿಂದ ಸ್ವಲ್ಪ ಹೂಡಿಕೆ ಮಾಡೋಕ್ಕೂ ಮೊದಲು ಯೋಚನೆಯನ್ನು ಮಾಡಬೇಕಾಗುತ್ತೆ. ಯಾರಿಗಾದ್ರೂ ಸಾಲವಾಗಿ ಹಣವನ್ನು ಕೊಡಬೇಕು ಅಂದ್ರೂ ಕೂಡ ಯೋಚನೆ ಮಾಡಬೇಕಾಗುತ್ತೆ, ಅಥವಾ ಯಾರಿಂದಲಾದರೂ ಸಾಲ ತಗೋಬೇಕು ಅಂದ್ರೂ ಕೂಡ ಸ್ವಲ್ಪ ಯೋಚಿಸಿ. ಇನ್ನು ಲೇವಾದೇವಿ ವ್ಯವಹಾರಗಾರರಿಗಂತೂ ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಅಡೆತಡೆಗಳು ನಿರ್ಮಾಣವಾಗುತ್ತೆ. ಸಾಲ ವಸೂಲಿ ಆಗಿರಬಹುದು, ಬಡ್ಡಿ ವಸೂಲಿ ಆಗಿರಬಹುದು, ಈ ಸಂದರ್ಭದಲ್ಲಿ ಇವೆಲ್ಲದರಿಂದಲೂ ಕೂಡ ತೊಂದರೆ ಆಗುತ್ತೆ. ಹೀಗಾಗಿ ನೀವು ಯೋಚಿಸಿ ಎಲ್ಲವನ್ನ ಕೂಡ ನಿಭಾಯಿಸಬೇಕಾಗತ್ತೆ. ಧನ್ಯವಾದಗಳು.